ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರದ ಇವತ್ತಿನ ಅವಧಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ನಾವು ಈ ಹಿಂದಿನ ಅವಧಿಯಲ್ಲಿ ಸಮಾಜಶಾಸ್ತ್ರದ ಅರ್ಥ, ಸಮಾಜಶಾಸ್ತ್ರ ಪದದ ವ್ಯುತ್ಪತ್ತಿ, ಕೆಲವು ವ್ಯಾಖ್ಯೆಗಳು ಇತ್ಯಾದಿಗಳನ್ನು ನೋಡಿದ್ವಿ. ಇವತ್ತು ನಾವು ಸಮಾಜಶಾಸ್ತ್ರದ ಸ್ವರೂಪ ಲಕ್ಷಣಗಳನ್ನು ನೋಡೋಣ. ದ ನೇಚರ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೋಷಿಯಾಲಜಿ. ಸಮಾಜಶಾಸ್ತ್ರದ ಸ್ವರೂಪ ಲಕ್ಷಣಗಳು. ಯಾವುದೇ ಒಂದು ಸಂಗತಿಗಾದರೂ ಸಹ ಅದರದ್ದೇ ಆದ ರೂಪ ಲಕ್ಷಣ ಅಂತ ಇರ್ತದೆ. ಈಗ ಉದಾಹರಣೆಗೆ ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನು ನೀವು ನೆನಪು ಮಾಡ್ಕೊಳ್ಳಿ. ಯಾರಡ್ಡಿಲ್ಲ, ಅಮಿತಾಬ್ ಬಚ್ಚನ್ ಅಂತ ನೆನಪು ಮಾಡ್ಕೊಳ್ಳಿ. ಮಾಡ್ಕೊಂಡು ಕೂಡಲೇ ನಿಮಗೆ ಅವರ ಶಾರೀರಿಕ ಲಕ್ಷಣ, ಅವರ ಗುಣಧರ್ಮ ಇತ್ಯಾದಿಗಳು ಗೊತ್ತಾಗ್ಬೋದು. ಶಾರೀರಿಕ ಲಕ್ಷಣವಂತೂ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅವರು ಅಂದ ಕೂಡಲೇ ಹೇಗೆ ಮನಸ್ಸಿಗೆ ಹೀಗೆ ಬರ್ತದೆ. ಬೇಡ, ಒಂದು ಕುರ್ಚಿ ಅಂತ ಅಂದ್ಕೊಳ್ಳಿ. ಕುರ್ಚಿ ಅಂದ ಕೂಡಲೇ ಅದರ ಸ್ವರೂಪ ಲಕ್ಷಣಗಳು ನಮ್ಮ ಮನಸ್ಸಿಗೆ ಬರ್ತವೆ. ಹಾಗೆ ಸಮಾಜಶಾಸ್ತ್ರ ಉಪನ್ಯಾಸಕರು ಅಂತ ನೀವು ನೆನಪು ಮಾಡಿಕೊಂಡ್ರೆ ನಿಮ್ಮ ಕಾಲೇಜಿನ ಸಮಾಜಶಾಸ್ತ್ರ ಉಪನ್ಯಾಸಕರ ನೆನಪು ಬರ್ತದೆ. ಈಗಿತ್ತಲಾಗಿ ನನ್ನ ನೆನಪು ಬರ್ಬೋದು. ಮನಸ್ಸಿನಲ್ಲಿ ಒಬ್ಬರ ಸ್ವರೂಪ ನಮಗೆ ನೆನಪಿಗೆ ಬರ್ತದೆ. ಅಂದರೆ ಪ್ರತಿಯೊಂದು ಸಂಗತಿಗೂ, ಪ್ರತಿಯೊಂದು ವಸ್ತುವಿಗೂ, ಪ್ರತಿಯೊಂದು ಜೀವಿಗೂ ಅದರದ್ದೇ ಆದ ಸ್ವರೂಪ ಲಕ್ಷಣಗಳು ಅಂತ ಇರ್ತವೆ. ಆ ಲಕ್ಷಣಗಳ ಆಧಾರದ ಮೇಲೆ, ಆ ಸ್ವರೂಪದ ಆಧಾರದ ಮೇಲೆ ಆ ವಸ್ತುವನ್ನು, ಆ ಜೀವಿಯನ್ನು ಅದು ಅಂತ ನಾವು ಗುರುತಿಸ್ತೇವೆ. ಹಾಗಾಗಿ ಪ್ರತಿಯೊಂದು ಸಂಗತಿಗೂ ಅದರದ್ದೇ ಆದಂತಹ ಲಕ್ಷಣಗಳಿರ್ತವೆ. ನಮ್ಮ ಸಮಾಜಶಾಸ್ತ್ರಕ್ಕೂ ಸಹ ತನ್ನದೇ ಆದಂತಹ ಲಕ್ಷಣಗಳು, ಸ್ವರೂಪ ಇದ್ದೇ ಇದೆ. ಅವು ಯಾವುವು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಸಮಾಜಶಾಸ್ತ್ರವು ಒಂದು ಸ್ವತಂತ್ರ ಮತ್ತು ಪ್ರತ್ಯೇಕ ಶಾಸ್ತ್ರವಾಗಿದೆ. ಸಮಾಜಶಾಸ್ತ್ರ ಒಂದು ಪ್ರತ್ಯೇಕ ಶಾಸ್ತ್ರ ಅಂತ ಪರಿಗಣಿಸಲ್ಪಟ್ಟಿದೆ. ಸಮಾಜಶಾಸ್ತ್ರವು ಯಾವುದೇ ಒಂದು ಸಮಾಜ ವಿಜ್ಞಾನದ ಅಧ್ಯಯನ ಶಾಖೆ ಅಲ್ಲ. ಅದು ಸ್ವತಂತ್ರವಾದುದು. ನೀವು ಸ್ವತಂತ್ರ ಭಾರತ ಅಂತ ಕಲ್ಪನೆ ಮಾಡಿಕೊಂಡ್ರೆ ಹೇಗೆ ಅದನ್ನು ಇನ್ಯಾರೋ ಆಳೋದಿಲ್ವೋ ಹಾಗೆ ನಮ್ಮ ಸಮಾಜಶಾಸ್ತ್ರ ಒಂದು ಸ್ವತಂತ್ರವಾದ ಶಾಸ್ತ್ರವಾಗಿದೆ. ಅದು ಯಾವ ಇತರ ಸಮಾಜ ವಿಜ್ಞಾನದ ಶಾಖೆಯಲ್ಲ. ಅದು ಎಲ್ಲ ಸಮಾಜ ವಿಜ್ಞಾನಗಳಿಗೆ ತಾಯಿ ಇದ್ದಂತೆ. ನಮ್ಮ ಸಮಾಜಶಾಸ್ತ್ರ ಅಂತಂದರೆ ರಾಜಕೀಯ ಶಾಸ್ತ್ರದ್ದೋ ಅಥವಾ ಮನೋವಿಜ್ಞಾನದ್ದೋ ಅಥವಾ ಅರ್ಥಶಾಸ್ತ್ರದ್ದೋ ಇನ್ಯಾವುದ್ರದ್ದೋ ಶಾಖೆ ಅಲ್ಲ. ಸ್ವತಂತ್ರವಾದ, ಇಡಿಯಾದ ಮತ್ತು ಪ್ರತ್ಯೇಕವಾದ ಒಂದು ಶಾಸ್ತ್ರವಾಗಿದೆ. ಹಾಗಾಗಿ ಸಮಾಜಶಾಸ್ತ್ರದ ಒಂದನೇ ಲಕ್ಷಣ ನೀವು ಹೇಗೆ ನೆನಪಿಟ್ಕೊಳ್ಬೇಕು? ಸಮಾಜಶಾಸ್ತ್ರವು ಒಂದು ಸ್ವತಂತ್ರ ಮತ್ತು ಪ್ರತ್ಯೇಕ ಶಾಸ್ತ್ರವಾಗಿದೆ. ಸೋಷಿಯಾಲಜಿ ಈಸ್ ಆ್ಯನ್ ಇಂಡಿಪೆಂಡೆಂಟ್ ಸೈನ್ಸ್. ಇದು ಸ್ವತಂತ್ರವಾದ ಶಾಸ್ತ್ರವಾಗಿದೆ. ಇನ್ನು ಎರಡನೇದಾಗಿ, ಸಮಾಜಶಾಸ್ತ್ರವು ಒಂದು ಸಮಾಜ ವಿಜ್ಞಾನವಾಗಿದೆಯೇ ಹೊರತು ಭೌತ ವಿಜ್ಞಾನವಾಗಿಲ್ಲ. ಇದನ್ನು ನೀವು ನೋಡಿದ್ದೀರಿ. ಏನಂದರೆ ಸಮಾಜಶಾಸ್ತ್ರ ಇದು ಸಮಾಜ ವಿಜ್ಞಾನವೋ ಭೌತ ವಿಜ್ಞಾನವೋ? ಈ ಬಗ್ಗೆ ನೀವು ಹಿಂದಿನ ಅವಧಿಯಲ್ಲಿ ಕಲಿತಿದ್ದೀರಿ. ಏನಂತ? ಸಮಾಜ ವಿಜ್ಞಾನ ಅಂದ್ರೇನು, ಭೌತ ವಿಜ್ಞಾನ ಅಂದ್ರೇನು. ಮಾನವನ ಜೀವನದ ಚಟುವಟಿಕೆಗಳು, ಮಾನವ ಸಮಾಜ ಇತ್ಯಾದಿಗಳನ್ನು ಅಧ್ಯಯನ ಮಾಡುವ ಎಲ್ಲ ವಿಜ್ಞಾನಗಳನ್ನು ಸಮಾಜ ವಿಜ್ಞಾನ ಅಂತ ಹೇಳ್ತಾರೆ. ನಿಸರ್ಗ ಹಾಗೂ ನೈಸರ್ಗಿಕ ಸಂಗತಿಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನು ನೈಸರ್ಗಿಕ ಶಾಸ್ತ್ರ ಅಥವಾ ಭೌತಶಾಸ್ತ್ರ ಅಂತ ಹೇಳ್ತೇವೆ ಅಲ್ವಾ? ನೈಸರ್ಗಿಕ ವಿಜ್ಞಾನ ಅಥವಾ ಭೌತ ವಿಜ್ಞಾನ ಅಂತ ಹೇಳ್ತೇವೆ. ಹಾಗೆ ನಮ್ಮ ಸಮಾಜಶಾಸ್ತ್ರ ಒಂದು ಸಮಾಜ ವಿಜ್ಞಾನವಾಗಿದೆ. ಯಾಕೆ ಅಂದರೆ ಸಮಾಜದಲ್ಲಿರುವ ಮಾನವನ ನಿತ್ಯ ಜೀವನದ ಚಟುವಟಿಕೆಗಳು, ಮಾನವನ ಜೀವನ, ಮಾನವ ಸಮಾಜದಲ್ಲಿ ಆಗುವಂತಹ ಬದಲಾವಣೆಗಳು ಇತ್ಯಾದಿಗಳನ್ನು ಅದು ಅಧ್ಯಯನ ಮಾಡುತ್ತದೆ. ನೇರವಾಗಿ ಮಾನವನನ್ನೇ ಕೇಂದ್ರೀಕರಿಸಿಕೊಂಡು ಅದು
ಅಧ್ಯಯನವನ್ನು ಮಾಡ್ತದೆ. ಹಾಗಾಗಿ ಸಮಾಜಶಾಸ್ತ್ರ ಒಂದು ಸಮಾಜ ವಿಜ್ಞಾನವಾಗಿದೆಯೇ ಹೊರತು ಅದು ಭೌತ ವಿಜ್ಞಾನವಾಗಿಲ್ಲ. ಸೊ ಸೋಷಿಯಾಲಜಿ ಈಸ್ ಅ ಸೋಷಿಯಲ್ ಸೈನ್ಸ್ ಬಟ್ ನಾಟ್ physical science. Sociology studies about the man, so man and his activities. That's why it is a social science. That's not physical science. ಹಾಗಾಗಿ ಸಮಾಜಶಾಸ್ತ್ರ ಒಂದು ಸಮಾಜ ವಿಜ್ಞಾನವಾಗಿದೆಯೇ ಹೊರತು ಅದು ಭೌತ ವಿಜ್ಞಾನವಾಗಿಲ್ಲ. ಮೊದಲನೇ ಅಂಶ, ಸಮಾಜಶಾಸ್ತ್ರ ಒಂದು ಸ್ವತಂತ್ರ ಮತ್ತು ಪ್ರತ್ಯೇಕ ಶಾಸ್ತ್ರವಾಗಿದೆ. ಎರಡನೇದು, ಸಮಾಜಶಾಸ್ತ್ರವು ಒಂದು ಸಮಾಜ ವಿಜ್ಞಾನವಾಗಿದೆಯೇ ಹೊರತು ಭೌತ ವಿಜ್ಞಾನವಾಗಿಲ್ಲ. ಇನ್ನು ಮೂರನೇ ಅಂಶವನ್ನು ನೋಡೋಣ. ಸಮಾಜಶಾಸ್ತ್ರ ಒಂದು ನಿಶ್ಚಯಾತ್ಮಕ ವಿಜ್ಞಾನವೇ ಹೊರತು ಗುಣನಿರ್ದೇಶಕವಲ್ಲ. ನೋಡಿ, ಇಲ್ಲಿ ನಿಮಗೆ ಇವೆರಡು ಹೊಸ ಶಬ್ದಗಳಾಗಿ ಕಾಣಬಹುದು. ಸೋಷಿಯಾಲಜಿ ಈಸ್ ನಾಟ್ ಅ ಕ್ಯಾಟಗರಿಕಲ್ ಬಟ್ ಅ ನಾರ್ಮೇಟಿವ್ ಡಿಸಿಪ್ಲಿನ್. ಏನಂತ? ಸಮಾಜಶಾಸ್ತ್ರವು ಒಂದು ನಿಶ್ಚಯಾತ್ಮಕ ವಿಜ್ಞಾನವೇ ಹೊರತು ಗುಣನಿರ್ದೇಶಕವಲ್ಲ. ಏನು ಹೀಗೆಲ್ಲ ಅಂದರೆ, ಈಗ ನಾವು ಮೊದಲನೇದಾಗಿ ನಿಶ್ಚಯಾತ್ಮಕ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ನಿಶ್ಚಯಾತ್ಮಕ ಅಂತಂದರೆ ಯಾವುದೇ ಒಂದು ಸಂಗತಿಯಾಗಲಿ, ಯಾವುದೇ ಒಂದು ವಿಚಾರವಾಗಲಿ ಹೇಗಿದೆಯೋ ಹಾಗೇ ಹೇಳೋದನ್ನು, ಆ್ಯಸ್ ಇಟ್ ಈಸ್, ಹೇಗಿದೆಯೋ ಹಾಗೇ ಹೇಳೋದನ್ನು ಏನು ಹೇಳ್ತಾರೆ? ನಿಶ್ಚಯಾತ್ಮಕ ವಿಜ್ಞಾನ. ಈಗ ಉದಾಹರಣೆಗೆ, ನೀವು ನಿಮ್ಮ ಮನೆಯಲ್ಲಿ ಒಂದು ಕೋಣೆಯಲ್ಲಿ ಕೂತ್ಕೊಂಡಿದ್ದೀರಿ ಅಂತ ಭಾವಿಸ್ಕೊಳ್ಳೋಣ. ನನ್ನ ಪಾಠ ಕೇಳ್ತಾ ಇದ್ದೀರಿ ಅಂತ ನಾನು ಸಂತೋಷ ಪಡ್ತೇನೆ. ನೀವು ನಿಮ್ಮ ಮನೆಯ ಒಂದು ಕೋಣೆಯಲ್ಲಿ ಕೂತ್ಕೊಂಡಿದ್ದೀರಿ. ಆ ಕೋಣೆಗೆ 4 ಗೋಡೆಗಳಿದ್ದಾವೆ, ಒಂದು ಬಾಗಿಲಿದೆ, 2 ಕಿಟಕಿ ಇದೆ, ನಿಮ್ಮ ಅಲ್ಲೊಂದು ಪಟ್ಟಿ ಇದೆ, ನೋಟ್ಬುಕ್ ಇದೆ, ಪೆನ್ ಇದೆ, ಅಲ್ಲೊಂದು ಟೇಬಲ್ ಇದೆ, ಮೊಬೈಲ್ ಇದೆ ಅಥವಾ ಕಂಪ್ಯೂಟರ್ ಇದೆ. ಇವೆಲ್ಲ ಆ ಒಂದು ಕೋಣೆ ಹೇಗಿದೆಯೋ ಹಾಗೆ ಹೇಳ್ತದೆ, ಹೇಳುವಂಥ ವಿಚಾರ. ಹೀಗೆ ಒಂದು ಸಂಗತಿ ಹೇಗಿದೆಯೋ ಹಾಗೆ ಹೇಳೋದನ್ನು ನಿಶ್ಚಯಾತ್ಮಕ ಅಂತ ಹೇಳ್ತಾರೆ. ಇನ್ನೊಂದು ಗುಣನಿರ್ದೇಶಕ ಅಂತಂದರೆ ಹೇಗೆ ಇರಬೇಕು ಅನ್ನೋದನ್ನು ಹೇಳೋದು. ಇದು ಹೀಗಿದೆ, ಹೀಗಿರಬಾರ್ದಿತ್ತು, ಹೀಗಿರಬೇಕು ಅಂತ ಹೇಳೋದು. ಮತ್ತು ನಿಮ್ಮ ಕೋಣೆಯನ್ನೇ ತಗೊಂಡ್ರೆ, ನಿಮ್ಮ ಮನೆಯ ಆ ಕೋಣೆಗೆ ಹಸಿರು ಬಣ್ಣ ಹಚ್ಚಿದ್ದಾರೆ, ಹಸಿರು ಬಣ್ಣ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ, ಅದರ ಬದಲಿಗೆ ಹಳದಿ ಬಣ್ಣವನ್ನು ಹಚ್ಚಬಹುದಿತ್ತು. ಈ ರೀತಿ ಒಂದು ವಸ್ತು ಅಥವಾ ಸಂಗತಿ ಒಂದು ಹೇಗಿದೆಯೋ ಹಾಗೆ ಹೇಳದೆ ಅಲ್ಲಿ ಹೀಗೊಂದು ಬದಲಾವಣೆ ಆಗಬಹುದಿತ್ತು, ಅದರ ಮೌಲ್ಯಗಳಲ್ಲಿ ಈ ರೀತಿ ಬದಲಾವಣೆ ಆಗಬಹುದಿತ್ತು ಅಂತ ಹೇಳೋದಕ್ಕೆ ಗುಣನಿರ್ದೇಶಕ ಅಂತ ಹೇಳ್ತಾರೆ. ಗುಣ ನಿರ್ದೇಶಕ ನೋಡಿ, ಹೆಸರೇ ಹೇಳ್ತದೆ, ಗುಣ ನಿರ್ದೇಶಕ, ಹೇಗೆ ಇರಬೇಕು ಅನ್ನೋದನ್ನು ಸೂಚಿಸುವಂಥದ್ದು. ಸೊ ನಿಶ್ಚಯಾತ್ಮಕ ವಿಜ್ಞಾನ ಅಂತಂದರೆ ಹೇಗಿದೆಯೋ ಹಾಗೆ ಹೇಳುವಂಥದ್ದು, ಆ್ಯಸ್ ಇಟ್ ಈಸ್. ಗುಣನಿರ್ದೇಶಕ ಅಂತಂದರೆ ಆ್ಯಸ್ ಇಟ್ ಆಟ್ ಟು ಬಿ, ಅದು ಹೇಗಿರಬೇಕು ಅನ್ನೋದನ್ನು ಹೇಳೋದು. ಈಗ ಇವೆರಡೂ ಶಬ್ದಗಳ ಅರ್ಥವನ್ನು ನೀವು ಅರ್ಥ ಮಾಡಿಕೊಂಡ್ರಿ ಅಂದ್ಕೊಂಡ್ರೆ, ನಮ್ಮ ಸಮಾಜಶಾಸ್ತ್ರ ಹೇಗೆ ಒಂದು ನಿಶ್ಚಯಾತ್ಮಕ ವಿಜ್ಞಾನ ಅನ್ನೋದನ್ನು ಗಮನಿಸೋಣ. ನಮ್ಮ ಸಮಾಜಶಾಸ್ತ್ರ ಯಾವುದೇ ಒಂದು ಘಟನೆಗಳ ಅಥವಾ ಸಂಗತಿಗಳ ಮೌಲ್ಯಗಳ ಬಗ್ಗೆ ಮಾತಾಡೋದಿಲ್ಲ. ಅದು ಒಳ್ಳೆಯದಾ, ಅದು ಕೆಟ್ಟದ್ದಾ, ಅದು ಹೀಗಿದ್ದರೆ ಸರಿಯಾ, ಹೀಗಿದ್ದರೆ ತಪ್ಪಾ ಇತ್ಯಾದಿಗಳನ್ನು ಅದು ಹೇಳೋದಿಲ್ಲ. ಆ ಸಂಗತಿ ಅಥವಾ ಘಟನೆಗಳು ಹೇಗಿದೆಯೋ ಹಾಗೆ ಹೇಳ್ತದೆ. ಇದು ದ ಸೋಷಿಯಾಲಜಿ ಈಸ್ ನಾಟ್ ನೈದರ್ ನಾರ್ಮಲ್. Sociology is neither moral, not immoral, but amoral. ಇದು ಮೌಲ್ಯಗಳ ಬಗ್ಗೆ ಇದು ಮೌನ ವಹಿಸಿಬಿಡ್ತದೆ. ಅದು ಒಳ್ಳೆಯದಾ ಕೆಟ್ಟದ್ದಾ ಆ ರೀತಿ ಯಾವುದನ್ನು ಅದು ಹೇಳಲಿಕ್ಕೆ ಹೋಗೋದಿಲ್ಲ. ಅದರ ಬದಲಿಗೆ
ಅದು ನೀತಿ ನಿರಪೇಕ್ಷತೆಯನ್ನು ವ್ಯಕ್ತಪಡಿಸ್ತದೆ. ನಾವು ತಟಸ್ಥ ಧೋರಣೆ ಅಂತ ಕೇಳಿದ್ದೇವೆ ರಾಜ್ಯಶಾಸ್ತ್ರದಲ್ಲಿ ಅಲ್ವಾ. ತಟಸ್ಥವಾಗಿರ್ತದೆ. ಅದು ಹೀಗಿರಬೇಕಿತ್ತ, ಬದಲಾವಣೆ ಆಗಬೇಕಿತ್ತ, ಅಧಪತನಕ್ಕೆ ಹೋಯ್ತಾ, ಅದು ಯಾಕೆ ಹಾಗಾಯಿತು ಇತ್ಯಾದಿಗಳನ್ನು ಅದು ಹೇಳೋದಿಲ್ಲ. ಅದು ಮೌಲ್ಯಗಳ ಬಗ್ಗೆ ಮೌನ ವಹಿಸಿಬಿಡ್ತದೆ. ಯಾವುದೇ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಿಲ್ಲ. ಹಾಗಾಗಿ ಇದು ನಿಶ್ಚಯಾತ್ಮಕ ವಿಜ್ಞಾನವೇ ಹೊರತು ಗುಣನಿರ್ದೇಶಕ ಅಲ್ಲ. ಸೊ ಸೋಷಿಯಾಲಜಿ ಈಸ್ ನೈದರ್ moral, not immoral, but amoral. ಅದು ಮೌಲ್ಯಗಳ ಬಗ್ಗೆ ತಟಸ್ಥ ಧೋರಣೆಯನ್ನು ಅನುಸರಿಸೋದ್ರಿಂದ ಇದೊಂದು ನಿಶ್ಚಯಾತ್ಮಕ ವಿಜ್ಞಾನವೇ ಹೊರತು ಗುಣನಿರ್ದೇಶಕ ಅಲ್ಲ. ಯಾವುದೇ ಒಂದು ಗುಣಗಳನ್ನು ಮೌಲ್ಯಗಳನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಹಾಗೆ ನಾವು ಮುಂದಿನ ಅಂಶವನ್ನು ನೋಡೋಣ. ಸಮಾಜಶಾಸ್ತ್ರವು ಒಂದು ಶುದ್ಧ ಶಾಸ್ತ್ರವೇ ಹೊರತು ಪ್ರಾಯೋಗಿಕ ಶಾಸ್ತ್ರವಲ್ಲ. ಸಮಾಜಶಾಸ್ತ್ರವು ಒಂದು ಶುದ್ಧ ಶಾಸ್ತ್ರವೇ ಹೊರತು ಪ್ರಾಯೋಗಿಕ ವಿಜ್ಞಾನವಲ್ಲ ಅಥವಾ ಶಾಸ್ತ್ರವಲ್ಲ. ಸೋಷಿಯಾಲಜಿ ಈಸ್ a pure science and not an applied science. ಸಮಾಜಶಾಸ್ತ್ರವು ಒಂದು ಶುದ್ಧ ಶಾಸ್ತ್ರವೇ ಹೊರತು ಪ್ರಾಯೋಗಿಕ ಶಾಸ್ತ್ರವಲ್ಲ. ಹಾಗಾದರೆ ಶುದ್ಧ ಶಾಸ್ತ್ರ ಅಂದ್ರೇನು ಮತ್ತು ಪ್ರಾಯೋಗಿಕ ಶಾಸ್ತ್ರ ಅಂದ್ರೇನು ಅನ್ನೋದನ್ನು ಮೊದಲೊಮ್ಮೆ ನೋಡ್ಕೊಳ್ಳೋಣ. ಆಮೇಲೆ ಸಮಾಜಶಾಸ್ತ್ರ ಹೇಗೆ ಒಂದು ಶುದ್ಧ ಶಾಸ್ತ್ರ ಅನ್ನೋದನ್ನು ನೋಡುವ. ಸಮಾಜಶಾಸ್ತ್ರ ಒಂದು ಶುದ್ಧ ಶಾಸ್ತ್ರ. ಶುದ್ಧ ಶಾಸ್ತ್ರ ಅಂತಂದರೆ ಜ್ಞಾನವನ್ನು ಸಂಪಾದನೆ ಮಾಡೋದಷ್ಟೇ ಅದರ ಕೆಲಸ. ಯಾವುದೇ ಒಂದು ಸಂಗತಿಯ ಬಗ್ಗೆ, ಯಾವುದೇ ಒಂದು ಘಟನೆಯ ಬಗ್ಗೆ, ಜಗತ್ತಿನ ಆಗುಹೋಗುಗಳ ಬಗ್ಗೆ, ಅದು ಸಂಶೋಧನೆ ಆಗಿರಲಿ ಅಥವಾ ಸಾಮಾಜಿಕ ಜೀವನದ ಏರುಪೇರುಗಳಾಗಿರಲಿ, ಸಮಾಜದಲ್ಲಾಗುವ ಬದಲಾವಣೆಗಳಿರಲಿ, ಇಂತಹ ಯಾವುದೇ ಘಟನೆಗಳ ಅಥವಾ ವಿಷಯಗಳ ಬಗ್ಗೆ ವಿಷಯ ಸಂಗ್ರಹ ಮಾಡುವುದು ಅಂದರೆ ಜ್ಞಾನ ಸಂಪಾದನೆಯ ಉದ್ದೇಶವನ್ನು ಹೊಂದಿರುವಂತಹ ಶಾಸ್ತ್ರಗಳೆಲ್ಲ ಶುದ್ಧ ಶಾಸ್ತ್ರಗಳು ಅಂತ ಹೇಳಲ್ಪಡ್ತವೆ. ಜ್ಞಾನ ಸಂಪಾದನೆಯ ಉದ್ದೇಶವನ್ನು ಹೊಂದಿರುವಂತಹ ಶಾಸ್ತ್ರಗಳೆಲ್ಲವೂ ಶುದ್ಧ ವಿಜ್ಞಾನ ಅಂತ ಕರೆಯಲ್ಪಡ್ತವೆ. ನಮ್ಮ ಸಮಾಜಶಾಸ್ತ್ರವಾದರೂ ಒಂದು ಶುದ್ಧ ಶಾಸ್ತ್ರ. ಯಾಕೆ ಅಂದರೆ ನೀವು ಆಗಲೇ ನೋಡಿದ್ದೀರಿ, ಅದು ವಿಷಯವನ್ನು ಸಂಗ್ರಹ ಮಾಡ್ತದೆ ಹೊರತು ಅದರ ಬಗ್ಗೆ ಮತ್ತೇನೂ ವಿವರವನ್ನು ಅದು ಅಥವಾ ಆ ಬಗ್ಗೆ ತನ್ನ ಮೌಲ್ಯಗಳನ್ನು ವ್ಯಕ್ತಪಡಿಸೋದಿಲ್ಲ, ಮೌನವಾಗಿರುತ್ತದೆ. ಹಾಗಾಗಿ ಸಮಾಜಶಾಸ್ತ್ರ ಒಂದು ಶುದ್ಧ ಶಾಸ್ತ್ರ. ಯಾಕೆ ಅಂದರೆ ವಿಷಯಗಳಿಗೆ, ಘಟನೆಗಳಿಗೆ ಸಂಬಂಧಪಟ್ಟಂತೆ ಅದು ವಿಷಯವನ್ನು ಸಂಗ್ರಹ ಮಾಡ್ತದೆ, ಜ್ಞಾನವನ್ನು ಸಂಪಾದನೆ ಮಾಡ್ತದೆ. ಹಾಗಾಗಿ ಇದೊಂದು ಶುದ್ಧ ಶಾಸ್ತ್ರ. ಅಪ್ಲೈಡ್ ಸೈನ್ಸ್ ಅಥವಾ ಪ್ರಾಯೋಗಿಕ ಶಾಸ್ತ್ರ ಅಂದ್ರೇನು ಅಂದರೆ ಸಂಶೋಧನೆ ಮಾಡಿ ಕಂಡುಕೊಂಡಂತಹ ವಿಷಯಗಳನ್ನು, ವಿವರಗಳನ್ನು ಮಾನವನ ಜೀವನಕ್ಕೆ ಅಪ್ಲೈ ಮಾಡಿ, ಅನ್ವಯಿಸಿ
ಅವುಗಳ ಪ್ರಯೋಜನವನ್ನು ಪಡ್ಕೊಳ್ಳುವಂಥದ್ದು. ಅಂಥದ್ದಕ್ಕೆ ಅಪ್ಲೈಡ್ ಸೈನ್ಸ್ ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ಬಲ್ಬ್ ಕಂಡುಹಿಡಿದ್ರು. ಬಲ್ಬ್ ಕಂಡು ಹಿಡ್ಕೊಂಡು ಮನೆಯಲ್ಲೇ ಹಾಗೆ ಇಟ್ಕೊಳ್ಳಿಲ್ಲ, ಲೈಟ್ ಸಿಸ್ಟಮನ್ನು ಮಾಡಿಕೊಂಡು ಬಲ್ಬ್ನಿಂದ ಬೆಳಕು ಬರುವಂತೆ ಮಾಡಿಕೊಂಡವರು ಮನೆ ಒಳಗೆ ಇಟ್ಕೊಂಡ್ರೆ, ಅದಷ್ಟು ಕಂಡು ಹಿಡಿದು ಮನೆ ಒಳಗೆ ಇಟ್ಕೊಂಡ್ರೆ ಅದು ಶುದ್ಧ ಶಾಸ್ತ್ರ ಆಗ್ತಿತ್ತು. ಇಲ್ಲ, ಆ ಬಲ್ಬನ್ನು ಕಂಡು ಹಿಡಿದು ಅದರ ಲೈಟ್ ಹೇಗೆ ನಮಗೆ ಹೆಲ್ಪ್ ಆಗ್ತದೆ ಅನ್ನೋದನ್ನು ಸಮಾಜಕ್ಕೆ ತಿಳಿಸ್ಕೊಟ್ಟು ಅದನ್ನು ನಾವು ಬಳಕೆ ಮಾಡುವಂತೆ ಮಾಡಿದ್ದಾರಲ್ಲ, ಅಂಥವೆಲ್ಲ ಅಪ್ಲೈಡ್ ಸೈನ್ಸ್ ಅಂತ ಅನಿಸ್ಕೊಳ್ತವೆ. ಈಗ ನಮ್ಮ ಸಮಾಜಶಾಸ್ತ್ರ ಏನು ಮಾಡ್ತದೆ ಅಂದರೆ ಜ್ಞಾನವನ್ನು ಸಂಪಾದನೆ ಮಾಡಿ ಇಡ್ತದೆ. ಹಾಗಂತ ಅದರಿಂದ ಏನೂ ಉಪಕಾರ ಆಗೋದಿಲ್ಲ ಅಂದ್ಕೊಂಡು ಬಿಡಬೇಡಿ. ಜ್ಞಾನ ಸಂಪಾದನೆ ಮಾಡಿಟ್ಟಂತಹ ಆ ಜ್ಞಾನ ಸಂಪಾದನೆಯನ್ನು ಆಡಳಿತ ಅಧಿಕಾರಿಗಳು, ರಾಜಕೀಯ ನೀತಿ ನಿಪುಣರು, ಅಧ್ಯಾಪಕರು ಅಥವಾ ಕಾರ್ಮಿಕ ವರ್ಗದ ನೇತಾರರು, ಹೀಗೆ ಬೇರೆ ಬೇರೆ ವಿಭಾಗದವರು ಈ ಸಮಾಜಶಾಸ್ತ್ರ ಕಂಡುಹಿಡಿದಂತಹ ವಿಷಯ ವಿವರಣೆಯನ್ನು ಪಡ್ಕೊಂಡು ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಗಳು ತರಲಿಕ್ಕೆ ಆಡಳಿತ ವ್ಯವಸ್ಥೆಯಲ್ಲಿ ಇರಬಹುದು, ಸೈನಿಕ ವ್ಯವಸ್ಥೆಯಲ್ಲಿ ಇದ್ದಿರಬಹುದು, ನಿತ್ಯ ಜೀವನದ ಕೃಷಿಕರ ನಿತ್ಯ ಜೀವನದ ವ್ಯವಸ್ಥೆಯಲ್ಲಿ ಇರಬಹುದು, ಉದ್ಯೋಗಸ್ಥರ ಬದುಕಿನ ಬೇರೆ ಬೇರೆ ವಿಚಾರಗಳಲ್ಲಿ ಇರಬಹುದು. ಅವಶ್ಯ ಬದಲಾವಣೆಗಳನ್ನು ತರಲಿಕ್ಕೆ ಇಂಥವರೆಲ್ಲ ಅದನ್ನು ಉಪಯೋಗಿಸ್ಕೊಳ್ತಾರೆ. ಹಾಗಾಗಿ ಇದೇನೋ ಎಲ್ಲೂ ಸಹ ಅಪ್ಲೈ ಆಗೋದಿಲ್ಲ ಅಂದ್ಕೊಂಡು ಬಿಡಬೇಡಿ, ಅನ್ವಯ ಮಾಡಿಕೊಳ್ತಾರೆ. ಯಾರು? ಬೇರೆ ಬೇರೆ ಜನರು, ಹುದ್ದೆಯಲ್ಲಿ ಇರುವವರು. ಆದರೆ ಇದು ಸಮಾಜಶಾಸ್ತ್ರದ ಕೆಲಸ ಏನು? ಜ್ಞಾನ ಸಂಪಾದನೆ ಮಾಡಿ ಇಡೋದು. ಸಂಪಾದನೆ ಮಾಡಿಟ್ಟಂತಹ ಆ ಜ್ಞಾನವನ್ನು ತಕ್ಷಣ ಅಪ್ಲೈ ಮಾಡಿ ಏನೋ ಒಂದನ್ನು ಸಮಾಜಕ್ಕೆ ನೇರವಾಗಿ ಕೊಡಲಿಕ್ಕೆ ಹೋಗೋದಿಲ್ಲ ಅದು. ಆದರೆ ಸಮಾಜಶಾಸ್ತ್ರ ಕಂಡಿಟ್ಟಂತಹ ಕೂಡಿಟ್ಟಂತಹ ಜ್ಞಾನ ಸಂಪಾದನೆಯನ್ನು ಬೇರೆ ಬೇರೆ ವಿಭಾಗದವರು ನಿತ್ಯ ಜೀವನದಲ್ಲಿ ಉಪಯೋಗಿಸ್ಕೊಂಡು ಸಾಕಷ್ಟು ಲಾಭವನ್ನು ಮಾಡಿಕೊಳ್ತಾರೆ. ಸೊ ಸಮಾಜಶಾಸ್ತ್ರದ ಮೂಲ ಗುಣಧರ್ಮ ಏನು ಅಂದರೆ ಅದು ಜ್ಞಾನ ಸಂಪಾದನೆ ಮಾಡ್ತದೆ. ಆದ್ದರಿಂದ ಅದೊಂದು ಶುದ್ಧ ಶಾಸ್ತ್ರ. ಸಮಾಜಶಾಸ್ತ್ರ ಒಂದು ಶುದ್ಧ ಶಾಸ್ತ್ರ ಹೊರತು ಪ್ರಾಯೋಗಿಕ ಶಾಸ್ತ್ರವಲ್ಲ. ಸೋಷಿಯಾಲಜಿ ಈಸ್ ಅ ಪ್ಯೂರ್ ಸೈನ್ಸ್ ಆ್ಯಂಡ್ ನಾಟ್ ಆ್ಯನ್ ಅಪ್ಲೈಡ್ ಸೈನ್ಸ್. ಹೀಗೆ ಸೋಷಿಯಾಲಜಿ ಸಮಾಜಶಾಸ್ತ್ರ ಒದಗಿಸುವಂತಹ ಜ್ಞಾನವು ಒಂದಲ್ಲ ಒಂದು ರೀತಿಯಲ್ಲಿ ಹಲವರಿಗೆ ಉಪಯೋಗಕಾರಿಯಾಗಿದೆ. ಸಮಾಜಶಾಸ್ತ್ರವು ಅಮೂರ್ತ ಸ್ವರೂಪದ ವಿಜ್ಞಾನವೇ ಹೊರತು ಮೂರ್ತ ಸ್ವರೂಪದ್ದಲ್ಲ. ಅಮೂರ್ತ ಸ್ವರೂಪದ ವಿಜ್ಞಾನವೇ ಹೊರತು ಮೂರ್ತ ಸ್ವರೂಪದ್ದಲ್ಲ. Sociology is relatively an abstract science. Sociology is an abstract science and not a concrete science. Not a concrete science. ಸಮಾಜಶಾಸ್ತ್ರವು ಒಂದು ಅಮೂರ್ತ ಸ್ವರೂಪದ ವಿಜ್ಞಾನ. ಅಮೂರ್ತ ಅಂದರೆ ನಿಮಗೆಲ್ಲ ಗೊತ್ತಿದ್ದದ್ದೇ, ಕಣ್ಣಿಗೆ ಕಾಣದ, ಸ್ಪರ್ಶಕ್ಕೆ ಸಿಗದ ಅಮೂರ್ತ ಸ್ವರೂಪದ ವಿಜ್ಞಾನವೇ ಹೊರತು ಇದು ಮೂರ್ತ ಸ್ವರೂಪದ್ದಲ್ಲ.
ಏನು ಹಾಗಂದರೆ ಅಂತಂದರೆ, ಸಮಾಜಶಾಸ್ತ್ರವು ಸಮಾಜದಲ್ಲಿ ಆಗುವಂತಹ ಹಲವಾರು ಘಟನೆಗಳ ಮೂರ್ತ ರೂಪದ ಪ್ರಕಟಣೆಯಲ್ಲಿ ಅದಕ್ಕೆ ಆಸಕ್ತಿ ಇಲ್ಲ. ಏನು ಹಾಗಂದರೆ, ಉದಾಹರಣೆಗೆ ಇತಿಹಾಸವನ್ನು ಅಧ್ಯಯನ ಮಾಡಿದವರು ನೀವೆಲ್ಲ, ಇತಿಹಾಸವನ್ನು ನೋಡಿದರೆ ಅದಕ್ಕೆ ಮಾನವ ನಡೆಸುವಂತಹ ವಿವಿಧ ಯುದ್ಧಗಳು, ಕ್ರಾಂತಿಗಳು, ಅದರ ಬಗ್ಗೆ ತುಂಬ ಆಸಕ್ತಿ ಇತಿಹಾಸಕ್ಕೆ. ಅದು ಆ ಯುದ್ಧವನ್ನು ಯಾರು ಮಾಡಿದರು, ಯಾರ ವಿರುದ್ಧ ಮಾಡಿದರು, ಯಾವಾಗ ಮಾಡಿದರು, ಯಾಕೆ ಮಾಡಿದರು, ಅದರ ಪರಿಣಾಮ ಏನು ಇತ್ಯಾದಿಗಳನ್ನು ಸ್ಪಷ್ಟವಾಗಿ ಕಟ್ಟಿಕೊಡ್ತದೆ ಇತಿಹಾಸ. ಆದರೆ ಸಮಾಜಶಾಸ್ತ್ರ ಇಂತಹ ಘಟನೆಗಳ ಬಗ್ಗೆ ನೇರವಾಗಿ ವಿವರಣೆಯನ್ನು ಕೊಡಲಿಕ್ಕೆ ಹೋಗೋದಿಲ್ಲ. ಇಂತಹ ಘಟನೆಗಳ ಮೂರ್ತ ರೂಪಕ್ಕೆ ಅದು ಮಹತ್ವವನ್ನು ಕೊಡೋದಿಲ್ಲ. ಬದಲಿಗೆ ಅದಕ್ಕೆ ಯುದ್ಧ ಅಥವಾ ಕ್ರಾಂತಿಯ ಬಗ್ಗೆ ಆಸಕ್ತಿ ಇರೋದಿಲ್ಲ ಸಮಾಜಶಾಸ್ತ್ರಕ್ಕೆ. ಹಾಗಾದರೆ ಏನು ಮಾಡ್ತದೆ ಅದು ಅಂತಂದರೆ, ಇಂತಹ ಯುದ್ಧಗಳು ಅಥವಾ ಕ್ರಾಂತಿಗಳು ಹಲವು ಕಡೆಗಳಲ್ಲಿ ಸಂಭವಿಸಿ ಅದರ ಪರಿಣಾಮಗಳು ಏನಾದವು ಅನ್ನೋದನ್ನು ಅಧ್ಯಯನ ಮಾಡ್ತದೆ ಅದು. ಯುದ್ಧ ಅಥವಾ ಕ್ರಾಂತಿಗಳು ಒಂದು ಸ್ವಾಭಾವಿಕ ಸಂಗತಿಗಳಲ್ಲ. ಅವು ವಿಭಿನ್ನ ರೂಪದ ವಿಚಾರಗಳು, ಮಾನವನ ಬದುಕಿನಲ್ಲಿ, ಮಾನವ ಸಮಾಜದಲ್ಲಿ ಘಟಿಸುವಂತಹ ವಿಭಿನ್ನ ಸ್ವರೂಪದ ಸಂಗತಿಗಳು ಅಂತ ಭಾವಿಸ್ಕೊಳ್ತದೆ, ಅಥವಾ ಒಂದು ಪ್ರತ್ಯೇಕ ಸಂಘರ್ಷ ಅಂತ ಭಾವಿಸ್ಕೊಳ್ತದೆ. ಮತ್ತು ಆ ರೀತಿಯ ಸಂಘರ್ಷಗಳ ಸ್ವರೂಪ ಲಕ್ಷಣಗಳು ಹೇಗಿರುತ್ತವೆ ಅಂತ ಅಧ್ಯಯನ ಮಾಡ್ತದೆ. ಹೊರತು ಈ ಯುದ್ಧ ಯಾವಾಗಾಯಿತು, ಅದಕ್ಕೆ ಕಾರಣಗಳೇನು, ಆ ಯುದ್ಧವನ್ನು ಯಾರ್ಯಾರು ಮಾಡಿಕೊಂಡ್ರು ಇತ್ಯಾದಿಗಳ ಮೇಲೆ ಅದು ಬೆಳಕು ಚೆಲ್ಲಿಕ್ಕೆ ಹೋಗೋದಿಲ್ಲ. ಯುದ್ಧ ಅಂತಂದರೆ ಅದರ ಲಕ್ಷಣಗಳು ಹೇಗಿರುತ್ತವೆ, ಅದರ ಸ್ವರೂಪಗಳು ಹೇಗಿರುತ್ತವೆ ಅನ್ನೋದನ್ನು ಜನರಲ್ಲಾಗಿ, ಸಾಮಾನ್ಯವಾಗಿ ಅದು ಹೇಳಿಬಿಡ್ತದೆ. ಹಾಗಾಗಿ ಇದೊಂದು ಅಮೂರ್ತ ಸ್ವರೂಪದ ವಿಜ್ಞಾನವೇ ಹೊರತು ಮೂರ್ತ ಸ್ವರೂಪದಲ್ಲ. ಮೂರ್ತ ರೂಪದ ಪ್ರಕಟಣೆಯ ಬಗ್ಗೆ ಅದಕ್ಕೆ ಆಸಕ್ತಿ ಇಲ್ಲ. ಬದಲಿಗೆ ಆ ಘಟನೆಗಳ ರೂಪ ಅಥವಾ ನಮೂನೆಗಳ ಬಗ್ಗೆ ಅದಕ್ಕೆ ತುಂಬ ಆಸಕ್ತಿ. ಹಾಗಾಗಿ ಅದು ಆ ಘಟನೆಗಳನ್ನು ಅಧ್ಯಯನ ಮಾಡಿ ಅವುಗಳ ರೂಪ, ಸ್ವರೂಪ, ಲಕ್ಷಣಗಳು ಹೇಗಿರ್ತವೆ, ಅಂತಹ ಯುದ್ಧ ಅಥವಾ ಕ್ರಾಂತಿ ಅಥವಾ ವಿಪ್ಲವ, ಇನ್ನೆಲ್ಲೋ ದಂಗೆ ಆದರೆ ಅವುಗಳ ಲಕ್ಷಣಗಳು ಹೇಗಿರ್ತವೆ ಅನ್ನೋದನ್ನಷ್ಟೇ ಅದು ಹೇಳುತ್ತದೆ. ಆದ್ದರಿಂದ ಸಮಾಜಶಾಸ್ತ್ರ ಒಂದು ರಿಲೇಟಿವ್ಲಿ ಆನ್ ಅಬ್ಸ್ಟ್ರಾಕ್ಟ್ ಸೈನ್ಸ್ ಆ್ಯಂಡ್ ನಾಟ್ ಅ ಕಾಂಕ್ರೀಟ್ ಸೈನ್ಸ್. ಅದು ಸಮಾಜದಲ್ಲಿ ನಡೆಯುವಂತಹ ಹಲವು ವಿಶೇಷ ಘಟನೆಗಳನ್ನು ಆಧರಿಸಿ ಅವುಗಳ ಲಕ್ಷಣವನ್ನು, ಸ್ವರೂಪವನ್ನು ಹೇಳ್ತದೆಯೇ ಹೊರತು ನೇರವಾಗಿ ಆ ಸಂಘರ್ಷಗಳಲ್ಲಿ ಪಾಲ್ಗೊಂಡವರ ವಿಚಾರ, ಅವ್ರು ಯಾಕೆ ಹೀಗೆ ಮಾಡಿದರು ಇತ್ಯಾದಿಗಳ ಮೇಲೆ ಬೆಳಕು ಚೆಲ್ಲುವಂತಹ ಕೆಲಸವನ್ನು ಖಂಡಿತವಾಗಿ ಅದು ಮಾಡೋದಿಲ್ಲ. ಹಾಗಾಗಿ ಇದೊಂದು ಅಮೂರ್ತ ಸ್ವರೂಪದ ವಿಜ್ಞಾನವಾಗಿದೆ. ಮುಂದಿನ ಪಾಯಿಂಟಿಗೆ ಹೋಗೋಣ. ಸಾಮಾನ್ಯ ಸಮಾಜ ವಿಜ್ಞಾನವಾಗಿದೆಯೇ ಹೊರತು ವಿಶೇಷ ವಿಜ್ಞಾನವಲ್ಲ. ವಿಶೇಷ ವಿಜ್ಞಾನವಲ್ಲ. ಸೋಷಿಯಾಲಜಿ ಈಸ್ ಅ general science Sociology is a general science but not a special social science. Special social science. ನೋಡಿ, ಸಮಾಜಶಾಸ್ತ್ರವು ಒಂದು ಸಾಮಾನ್ಯ ಸಮಾಜ ವಿಜ್ಞಾನ ಹೊರತು ವಿಶೇಷ
ಸಮಾಜ ವಿಜ್ಞಾನ ಅಲ್ಲ ಅನ್ನೋದೊಂದು ಅಂಶ ಇಲ್ಲಿದೆ. ಹೀಗೆ ಈಗ ಉದಾಹರಣೆಗೆ ನಿಮಗೆ ಹಲ್ಲು ನೋವು, ಬೇಡ ನನಗೆ ಅಂತಲೇ ಇಟ್ಕೊಳ್ಳಿ, ಹಲ್ಲು ನೋವು ಬಂತು ಅಂತ ಇಟ್ಕೊಳ್ಳಿ. ನಾನೇನು ಮಾಡ್ತೇನೆ, ಒಬ್ಬ ವೈದ್ಯರ ಹತ್ರ ಹೋಗ್ತೇನೆ. ಎಂಥ ವೈದ್ಯರ ಹತ್ರ ಹೋಗ್ತೇನೆ? ನಾನು ನನ್ನ ಕಾಲು ನೋವಿಗೆ ಟ್ರೀಟ್ ಮಾಡುವಂಥ ವೈದ್ಯರ ಹತ್ರ ಹೋಗ್ತೇನೋ, ಅಥವಾ ಕಿವಿ ನೋವಿಗೆ ಔಷಧಿ ಕೊಡುವಂತಹ ವೈದ್ಯರ ಹತ್ರ ಹೋಗ್ತೇನೋ, ಅಥವಾ ಹೃದಯದ ಅನಾರೋಗ್ಯಕ್ಕೆ ಔಷಧ ಕೊಡುವಂತಹ ವೈದ್ಯರ ಹತ್ರ ಹೋಗ್ತೇನೋ? ಇಲ್ಲ, ನಾನು ಹಲ್ಲು ನೋವಿಗೆ ಔಷಧಿ ಕೊಡುವಂತಹ ವೈದ್ಯರ ಹತ್ರನೇ ಹೋಗ್ತೇನೆ. ಯಾಕೆ ಅಂದರೆ ಅವರು ಹಲ್ಲಿನ ಬಗ್ಗೆ ಅಧ್ಯಯನ ಮಾಡಿ, ಹಲ್ಲುಗಳ ಬಗ್ಗೆ ಅಧ್ಯಯನ ಮಾಡಿ, ಅದರಲ್ಲಿ ಪ್ರಮಾಣ ಪತ್ರವನ್ನು ಪಡ್ಕೊಂಡು ಸ್ಪೆಷಲ್ಲಾಗಿ ಅಧ್ಯಯನ ಮಾಡಿ ಆ ಬಗ್ಗೆ ಔಷಧವನ್ನು ಕೊಡುವಂತಹ ವೈದ್ಯರು ಅವರು. ನಾನು ಯಾಕೆ ಇದನ್ನು ಹೇಳ್ತೇನೆ ಅಂತಂದರೆ, ನಮ್ಮ ಸಮಾಜಶಾಸ್ತ್ರ ಅಂಥದ್ದೊಂದು ಸ್ಪೆಷಲ್ ಸೈನ್ಸ್ ಅಲ್ಲ, ಜನರಲ್ ಫಿಸಿಷಿಯನ್ ಇದ್ದ ಹಾಗೆ. ಅಂದರೆ ಸಾಮಾನ್ಯ ಸಮಾಜ ವಿಜ್ಞಾನ. ನೋಡಿ, ನಮ್ಮ ಸಮಾಜದಲ್ಲಿ ಹಲವು ರೀತಿಯ ಘಟನೆಗಳು ಸಂಭವಿಸ್ತವೆ. ಆ ಘಟನೆಗಳನ್ನು ಇಡಿಯದಾಗಿ ಸಮಗ್ರವಾಗಿ ಅಧ್ಯಯನ ಮಾಡ್ತದೆ ಸಮಾಜಶಾಸ್ತ್ರ. ಕೇವಲ ಆರ್ಥಿಕ ವರ್ತನೆಗಳನ್ನಾಗಲಿ, ರಾಜಕೀಯ ವರ್ತನೆಗಳನ್ನಾಗಲಿ, ಅಥವಾ ಐತಿಹಾಸಿಕ ವರ್ತನೆಗಳನ್ನಾಗಲಿ ಅದು ಅಧ್ಯಯನ ಮಾಡೋದಿಲ್ಲ. ಯಾವುದು ಬರೇ ಆರ್ಥಿಕ ವರ್ತನೆಗಳನ್ನು ಅಧ್ಯಯನ ಮಾಡುತ್ತದೆಯೋ ಅದು ಆರ್ಥಿಕ ವರ್ತನೆಗಳನ್ನು ಅಧ್ಯಯನ ಮಾಡುವಂತಹ ಶಾಸ್ತ್ರ ಅರ್ಥಶಾಸ್ತ್ರ. ಮಾನವನ ಬದುಕಿನ ರಾಜಕೀಯ ವರ್ತನೆಗಳನ್ನು ಅಧ್ಯಯನ ಮಾಡುವಂತಹ ಶಾಸ್ತ್ರ ಏನಿದೆ ಅದು ಮಾನವನ ರಾಜಕೀಯ ವರ್ತನೆಗಳನ್ನು ಮಾತ್ರ ಅಧ್ಯಯನ ಮಾಡ್ತದೆ. ಆದ್ದರಿಂದ ಅದು ಸ್ಪೆಷಲ್ ಸೈನ್ಸ್. ಪೊಲಿಟಿಕಲ್ ಸೈನ್ಸ್ ಇಸ್ ಅ ಸ್ಪೆಷಲ್ ಸೋಷಿಯಲ್ ಸೈನ್ಸ್. ಆದರೆ ಸಮಾಜಶಾಸ್ತ್ರ ಹಾಗಲ್ಲ, ಅದು ಸಮಗ್ರವಾಗಿ ಮಾನವನ ಅಧ್ಯಯನವನ್ನು ಮಾಡೋದ್ರಿಂದ, ಇಡೀ ಮಾನವ ಸಮಾಜದ ಅಧ್ಯಯನವನ್ನು ಮಾಡೋದ್ರಿಂದ ಇದೊಂದು ಸಾಮಾನ್ಯ ಸಮಾಜ ವಿಜ್ಞಾನವಾಗಿದೆಯೇ ಹೊರತು ವಿಶೇಷ ಸಮಾಜ ವಿಜ್ಞಾನವಲ್ಲ. ಇಟ್ ಈಸ್ ಅ ಜನರಲ್ ಸೈನ್ಸ್ ಬಿಕಾಸ್ ಇಟ್ ಸ್ಟಡೀಸ್ ದ ಹೋಲ್ ಸೊಸೈಟಿ. ಮತ್ತು ಇಟ್ಸ್ ನಾಟ್ ಅ ಸ್ಪೆಷಲ್ ಸೋಷಿಯಲ್ ಸೈನ್ಸ್. ಅದೊಂದು ವಿಶೇಷ ಸಮಾಜ ವಿಜ್ಞಾನ ಅಲ್ಲ. ಹಾಗಾಗಿ ಸಮಾಜಶಾಸ್ತ್ರದ ಮುಂದಿನ ಅಂಶವನ್ನು ನೀವು ಹೇಗೆ ಭಾವಿಸ್ಕೊಳ್ತೀರಿ? ಇದೊಂದು ಸಾಮಾನ್ಯ ಸಮಾಜ ವಿಜ್ಞಾನವಾಗಿದೆಯೇ ಹೊರತು ವಿಶೇಷ ಸಮಾಜ ವಿಜ್ಞಾನ ಅಲ್ಲ. ಯಾಕೆಂದರೆ ಮಾನವನ ಬದುಕಿನ ಅಥವಾ ಸಮಾಜದ ಯಾವುದೋ ಒಂದು ನಿರ್ದಿಷ್ಟ ವಿಚಾರವನ್ನು ಮಾತ್ರ ಇದು ಅಧ್ಯಯನ ಮಾಡೋದಲ್ಲ. ಯಾವುದೋ ಒಂದು ನಿರ್ದಿಷ್ಟ ವರ್ತನೆಯನ್ನು ಮಾತ್ರ ಇದು ಅಧ್ಯಯನ ಮಾಡೋದಿಲ್ಲ. ಇಡೀ ಸಮಾಜದ ಅಧ್ಯಯನವನ್ನು ಮಾಡ್ತದೆ. ಸಮಾಜಶಾಸ್ತ್ರವು ಸಾಮಾನ್ಯೀಕರಣ ಮಾಡುವ ವಿಜ್ಞಾನವಾಗಿದೆಯೇ ಹೊರತು ವೈಯಕ್ತೀಕರಣ ಮಾಡುವ ವಿಜ್ಞಾನವಲ್ಲ. ಸಮಾಜಶಾಸ್ತ್ರವು ಸೋಷಿಯಾಲಜಿ ಈಸ್ ಜನರಲೈಸಿಂಗ್ science
ಬಟ್ ನಾಟ್ ಇಂಡಿವಿಜುವಲೈಸಿಂಗ್ ಸೈನ್ಸ್. ಇಂಡಿವಿಜುವಲೈಸಿಂಗ್ ಸೈನ್ಸ್. ಓಕೆ, ನೋಡಿ, ಸಮಾಜಶಾಸ್ತ್ರ ಒಂದು ಸಾಮಾನ್ಯೀಕರಣ ಮಾಡುವಂತಹ ವಿಜ್ಞಾನವಾಗಿದೆ. ಏನು ಹಾಗಂದರೆ ಅಂದರೆ ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ಬಗ್ಗೂ ಅಧ್ಯಯನ ಮಾಡ್ತಾ ಕೂತ್ಕೊಳ್ಳಿಕ್ಕಾಗ್ತದೆಯೋ? ಎಷ್ಟೆಲ್ಲ ಕೋಟಿ ಕೋಟಿ ಜನರಿದ್ದಾರೆ, ಪ್ರತಿಯೊಬ್ಬನ ಜೀವನದ ಘಟನೆಗಳು, ವಿಚಾರಗಳು, ಅವನ ವೈಯಕ್ತಿಕ ಜೀವನ, ಆತನ ಜೀವನ ಶೈಲಿ ಇತ್ಯಾದಿಗಳನ್ನು ಅಧ್ಯಯನ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಸಮಾಜಶಾಸ್ತ್ರ ಏನು ಮಾಡ್ತದೆ ಅಂದರೆ ಇಡೀ ಸಮಾಜದ ಘಟನೆಗಳನ್ನು, ವಿಚಾರಗಳನ್ನು ಅಧ್ಯಯನ ಮಾಡಿ ಒಂದು ಸಾಮಾನ್ಯ ನಿಯಮವನ್ನು ಕೊಡ್ತದೆ. ಉದಾಹರಣೆಗೆ, ಕರಡಿಗೆ 4 ಕಾಲುಗಳಿದ್ದಾವೆ, ಆಕಳಿಗೆ 4 ಕಾಲುಗಳಿದ್ದಾವೆ, ಬೆಕ್ಕಿಗೆ 4 ಕಾಲುಗಳಿದ್ದಾವೆ. ಹೀಗೆ 4 ಕಾಲುಗಳು ಇರುವವೆಲ್ಲ ಪ್ರಾಣಿಗಳು. ಈ ರೀತಿ ಒಂದು ನಿರ್ಣಯ ಮಾಡೋದು ಸಾಮಾನ್ಯೀಕರಣ. ಇಲ್ಲಿ ಮತ್ತೆ ಕುರ್ಚಿಗೂ 4 ಕಾಲಿದೆ, ಹಾಗಾಗಿ ಅದು ಒಂದು ಪ್ರಾಣಿ ಅಂತ ಆಗೋದಿಲ್ಲ. ಅದಕ್ಕೆ ಕೆಲವು ಅಪವಾದಗಳು ಇರ್ತವೆ. ಸಾಮಾನ್ಯೀಕರಣ ಅಂತಂದ್ರೆ ಏನು ಅಂದರೆ ನಿರ್ದಿಷ್ಟ ಸಂಗತಿಗಳನ್ನು, ಒಂದೇ ರೀತಿ ಹಲವು ಸಂಗತಿಗಳನ್ನು ಅಧ್ಯಯನ ಮಾಡಿ ಒಂದು ಸಾಮಾನ್ಯ ನಿಯಮವನ್ನು ಕೊಡುವಂಥದ್ದು. ಉದಾಹರಣೆಗೆ, ಸಮಾಜಶಾಸ್ತ್ರ ಹೀಗೊಂದು ನಿಯಮವನ್ನು ಕೊಟ್ಟಿದೆ. ಏನಂತಂದರೆ ಕೇಂದ್ರ ಕುಟುಂಬಗಳಿಗಿಂತ ಅವಿಭಕ್ತ ಕುಟುಂಬಗಳು ಹೆಚ್ಚು ಸುಭದ್ರವಾದವು. ಕೇಂದ್ರ ಕುಟುಂಬಗಳಿಗಿಂತ. ಉದಾಹರಣೆಗೆ, ಸಮಾಜಶಾಸ್ತ್ರವು ಸಾಮಾನ್ಯೀಕರಣ ಮಾಡುವ ಹಂತದಲ್ಲಿ ಕೊಟ್ಟಂತಹ ಒಂದು ನಿರ್ಣಯ ಅಂತಂದರೆ ಕೇಂದ್ರ ಕುಟುಂಬಗಳಿಗಿಂತ ಅವಿಭಕ್ತ ಕುಟುಂಬಗಳು ಹೆಚ್ಚು ಸುಭದ್ರವಾದವು. ಅಂತಂದರೆ ಕೇಂದ್ರ ಕುಟುಂಬ ಅಂದರೆ ಕಡಿಮೆ ಸದಸ್ಯರಿರುವ ಪುಟ್ಟ ಕುಟುಂಬ, ಅಪ್ಪ ಅಮ್ಮ ಮಕ್ಕಳು. ಅವಿಭಕ್ತ ಕುಟುಂಬ ಅಂತಂದರೆ ಹಲವಾರು ತಲೆಮಾರುಗಳ ಜನರು ಒಂದೇ ಮನೆಯಲ್ಲಿ ವಾಸಿಸ್ತಾ ಇರುವಂಥದ್ದು. ಈ ಅವಿಭಕ್ತ ಕುಟುಂಬಗಳು ಹೆಚ್ಚು ಸುಭದ್ರವಾಗಿರ್ತವೆ. ಅಲ್ಲಿ ಇರುವಂತಹ ಸದಸ್ಯರಿಗೆ ಹೆಚ್ಚೆಚ್ಚು ರಕ್ಷಣೆ ಸಿಗುತ್ತದೆ, ಹೆಚ್ಚು ಭದ್ರವಾಗಿರ್ತದೆ. ಅಲ್ಲದೆ ಅವಿಭಕ್ತ ಕುಟುಂಬಗಳು ಹೆಚ್ಚು ಪ್ರತಿಗಾಮಿಯಾಗಿವೆ. ಅಂದರೆ ಸಮಾಜದಲ್ಲಿ ಆಗುವಂತಹ ಹಲವಾರು ಘಟನೆಗಳನ್ನು ಅಭ್ಯಸಿಸಿ ಅಥವಾ ಅಳವಡಿಸಿಕೊಂಡು ಬೇಗ ಬದಲಾಗೋದಿಲ್ಲ. ಅವಿಭಕ್ತ ಕುಟುಂಬಗಳು ಬದಲಾವಣೆಗೊಳ್ಳುವಲ್ಲಿ ಸ್ವಲ್ಪ ನಿಧಾನ. ಅದೇ ಕೇಂದ್ರ ಕುಟುಂಬಗಳಾದರೆ ಬೇಗ ಸಾಮಾಜಿಕ ಬದಲಾವಣೆಗಳನ್ನು ಅಳವಡಿಸಿಕೊಂಡು ಮುಂದೆ ಹೋಗಿಬಿಡ್ತವೆ. ಹೀಗೆ ಶಾಸ್ತ್ರಜ್ಞರು ಏನು ಮಾಡಿದ್ದಾರೆ, ಹಲವು ಅವಿಭಕ್ತ ಕುಟುಂಬಗಳನ್ನು, ಹಲವು ಕೇಂದ್ರ ಕುಟುಂಬಗಳನ್ನು ಅಧ್ಯಯನ ಮಾಡುವ ಮೂಲಕ ಸಮಾಜಶಾಸ್ತ್ರದ ಒಂದು ಸಾಮಾನ್ಯೀಕರಣ ಮಾಡಿದ್ದಾರೆ. ಹೀಗೆ ಸಮಾಜಶಾಸ್ತ್ರಜ್ಞರು ಸಮಾಜದಲ್ಲಿ ಇರುವಂತಹ ಹಲವು ಅವಿಭಕ್ತ ಕುಟುಂಬಗಳನ್ನು, ಹಲವು ಕೇಂದ್ರ ಕುಟುಂಬಗಳನ್ನು ಅಧ್ಯಯನ ಮಾಡುವ ಮೂಲಕ ಒಂದು ಸಾಮಾನ್ಯ ನಿರ್ಣಯವನ್ನು ಕೊಟ್ಟಿದ್ದಾರೆ. ಏನಂದರೆ ಅವಿಭಕ್ತ ಕುಟುಂಬಗಳು ಕೇಂದ್ರ ಕುಟುಂಬಗಳಿಗಿಂತ ಹೆಚ್ಚು ಸುಭದ್ರವಾದವು ಮತ್ತು ಪ್ರತಿಗಾಮಿಯಾಗಿವೆ. ಅಂದರೆ ಸಾಮಾಜಿಕ ಬದಲಾವಣೆಗಳನ್ನು ಬೇಗ ಒಪ್ಪಿಕೊಂಡು ಬೇಗ ಬದಲಾಯಿಸಿಕೊಳ್ಳುವಂಥದ್ದು ಅಲ್ಲ. ಅಥವಾ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಗ್ರಾಮೀಣ ಭಾಗಗಳಲ್ಲಿ ಆಗುವಂತಹ ಬದಲಾವಣೆಗಳು ನಿಧಾನವಾಗಿ ಆಗ್ತವೆ. ನಗರಗಳಲ್ಲಿ ಬಹುಬೇಗ ಪರಿವರ್ತನೆ ಉಂಟಾಗ್ತದೆ. ಹೀಗೆ ಒಂದು ಸಾಮಾನ್ಯ ನಿಯಮವನ್ನು ಕೊಡುವಾಗ ಸಮಾಜಶಾಸ್ತ್ರಜ್ಞರು ಏನು ಮಾಡಿರ್ತಾರೆ, ಹಲವಾರು ಗ್ರಾಮಗಳನ್ನು ಅಧ್ಯಯನ ಮಾಡಿರ್ತಾರೆ, ಹಲವಾರು ನಗರಗಳನ್ನು ಅಧ್ಯಯನ ಮಾಡಿರ್ತಾರೆ. ಯಾವುದೇ ಒಬ್ಬ ವ್ಯಕ್ತಿಯನ್ನು ಅಥವಾ ಕೆಲವು ಜನರನ್ನು ಅಧ್ಯಯನ ಮಾಡೋದಲ್ಲ,
ಇಡೀ ಸಮಾಜವನ್ನು, ಗ್ರಾಮಗಳ ಹಲವು ಸಮಾಜಗಳನ್ನು ಅಧ್ಯಯನ ಮಾಡ್ತಾರೆ, ನಗರಗಳ ಹಲವು ಸಮಾಜಗಳನ್ನು ಅಧ್ಯಯನ ಮಾಡ್ತಾರೆ. ಹಾಗೆ ಅಧ್ಯಯನ ಮಾಡಿಕೊಳ್ಳುವ ಮೂಲಕ ಒಂದು ಸಾಮಾನ್ಯ ನಿರ್ಣಯವನ್ನು ಕೊಡ್ತಾರೆ. ಏನಂದರೆ, ಗ್ರಾಮೀಣ ಭಾಗವು ನಗರ ಪ್ರದೇಶಗಳಂತೆ ಬೇಗ ಬದಲಾವಣೆ ಅಥವಾ ಪರಿವರ್ತನೆ ಹೊಂದೋದಿಲ್ಲ. ಗ್ರಾಮೀಣ ಭಾಗಗಳಲ್ಲಿ ಪರಿವರ್ತನೆ ನಿಧಾನವಾಗಿ ಆಗ್ತದೆ, ನಗರಗಳಲ್ಲಿ ತೀವ್ರವಾಗಿ ಬದಲಾವಣೆ ಉಂಟಾಗ್ತದೆ. ಈ ರೀತಿಯಾಗಿ ಹೇಳುವ ಮೂಲಕ ಒಂದು ಸಾಮಾನ್ಯ ನಿಯಮವನ್ನು ಸಮಾಜಶಾಸ್ತ್ರಜ್ಞರು ಕೊಡ್ತಾರೆ. ಆದ್ದರಿಂದ ಸಮಾಜಶಾಸ್ತ್ರ ಒಂದು ಸಾಮಾನ್ಯೀಕರಣ ಮಾಡುವಂತಹ ವಿಜ್ಞಾನವಾಗಿದೆ. ಈ ರೀತಿಯ ಸಾಮಾನ್ಯ ನಿಯಮಗಳನ್ನು ಕೊಡುವುದರಿಂದ ಸಮಾಜದಲ್ಲಿ ಯಾವೆಲ್ಲ ನೀತಿಗಳನ್ನು ಜಾರಿಗೆ ತರುವ ಮೂಲಕ ಸಮಾಜದ ಪ್ರಗತಿಯನ್ನು ಸಾಧಿಸಬಹುದು ಅನ್ನೋದನ್ನು ಆಡಳಿತಗಾರರಾಗಲಿ ಸಮಾಜ ಸುಧಾರಕರಾಗಲಿ ತಿಳ್ಕೊಂಡು ಆ ರೀತಿಯ ಒಂದು ಪ್ರಗತಿಯನ್ನು ತರುವತ್ತ ಪ್ರಯತ್ನ ಮಾಡ್ತಾರೆ. ಹೀಗೆ ಸಮಾಜಶಾಸ್ತ್ರವು ಒಂದು ಸಾಮಾನ್ಯೀಕರಣ ಮಾಡುವ ವಿಜ್ಞಾನವಾಗಿದೆ. ಇಟ್ ಈಸ್ ಅ ಜನರಲೈಸಿಂಗ್ ಸೈನ್ಸ್ ಬಟ್ ನಾಟ್ ಅ ಇಂಡಿವಿಜುವಲೈಸಿಂಗ್ ಆರ್ ಪರ್ಸನಲೈಸಿಂಗ್ ಸೈನ್ಸ್, ಸೋಷಿಯಲ್ ಸೈನ್ಸ್. ಇನ್ನು ನಾವು ಕೊನೆಯ ಅಂಶವನ್ನು ನೋಡೋಣ. ಕೊನೆಯ ಅಂಶವನ್ನು ನೋಡೋಣ. ಸಮಾಜಶಾಸ್ತ್ರವು ಪ್ರಯೋಗ ಸಿದ್ಧ, ಅನುಭವ ವೇದ್ಯ ಮತ್ತು ವಿಚಾರ ಪ್ರಧಾನವಾದ ಶಾಸ್ತ್ರವಾಗಿದೆ. ಸಮಾಜಶಾಸ್ತ್ರವು ಪ್ರಯೋಗ ಸಿದ್ಧ, ಅನುಭವ ವೇದ್ಯ ಮತ್ತು ವಿಚಾರ ಪ್ರಧಾನವಾದ ಶಾಸ್ತ್ರವಾಗಿದೆ. Sociology is an empirical science, not a rational science. ನೋಡಿ, ಸಮಾಜಶಾಸ್ತ್ರವು ಪ್ರಯೋಗ ಸಿದ್ಧ, ಅನುಭವ ವೇದ್ಯ ಮತ್ತು ವಿಚಾರ ಪ್ರಧಾನವಾದ ಶಾಸ್ತ್ರವಾಗಿದೆ. ಯಾವುದೇ ಒಂದು ಸಂಗತಿಯ ಬಗ್ಗೆ ನಿರ್ದಿಷ್ಟ ಅಂಶಗಳನ್ನು ಸಾಕ್ಷಿ ಪ್ರಮಾಣದ ಸಹಿತ ಸಂಗ್ರಹಿಸುವಾಗ ವಿಜ್ಞಾನಿಗಳಾಗಲಿ ವಿವಿಧ ಕ್ಷೇತ್ರಗಳ ಶ್ರೇಷ್ಠರಾಗಲಿ ಹಲವು ವಿಧಾನಗಳನ್ನು ಅನುಸರಿಸ್ತಾರೆ. ಅನುಸರಿಸಿ ಮುಖ್ಯವಾದ ಅಂಶಗಳನ್ನು ಕಂಡುಕೊಳ್ತಾರೆ. ಹಾಗೆ ವಿಜ್ಞಾನಿಗಳು ಏನು ಮಾಡ್ತಾರೆ? ಪ್ರಯೋಗ ಮಾಡಿ ಹೊಸ ವಿಚಾರವನ್ನು ಕಂಡುಕೊಳ್ತಾರೆ. ಆದರೆ ಸಮಾಜಶಾಸ್ತ್ರದಲ್ಲಿ ಕೇವಲ ಪ್ರಯೋಗ ಒಂದೇ ಅಲ್ಲ, ಅನುಭವ ವೇದ್ಯವಾದ ಮತ್ತು ವಿಚಾರ ಪ್ರಧಾನವಾದ ಹಂತಗಳನ್ನು ಸಹ ಅನುಸರಿಸಲಾಗ್ತದೆ. ಈಗ ಉದಾಹರಣೆಗೆ, ಸಮಾಜಶಾಸ್ತ್ರದಲ್ಲಿ ಭೌತವಿಜ್ಞಾನಗಳಂತೆ ಪ್ರಯೋಗಾಲಯದಲ್ಲಿ ಪ್ರಯೋಗ ಮಾಡಿ ಯಾವುದೋ ಎರಡು ಸಂಗತಿಗಳನ್ನು ಸೇರಿಸಿ ಹೊಸತೊಂದು ಸಂಗತಿ ಉಂಟಾಯಿತು ಅಂತ ಕಂಡುಹಿಡಲಿಕ್ಕೆ ಆಗೋದಿಲ್ಲ. ಹೌದಾ? ಯಾಕೆಂದರೆ ಮಾನವ ಸಮಾಜದ ಬಗ್ಗೆ ಅಧ್ಯಯನ ಮಾಡಬೇಕಿದೆ. ಹಾಗಾಗಿ ಆದ್ದರಿಂದ ಸಮಾಜಶಾಸ್ತ್ರಜ್ಞರು ಏನು ಮಾಡ್ತಾರೆ ಅಂತಂದರೆ, ಇಡೀ ಸಮಾಜವನ್ನೇ ಒಂದು ಪ್ರಯೋಗಶಾಲೆ ಅಂತ ಭಾವಿಸ್ತಾರೆ. ಇಲ್ಲಿ ಮಾನವರೇ ಪ್ರಯೋಗ ಪಶುಗಳು. ಅವರ ಮೇಲೆ ಎರಡು ವಿಧಾನವನ್ನು ಅನುಸರಿಸುವ ಮೂಲಕ, ಒಂದು ನೋಡಿ ವಿಚಾರಗಳನ್ನ ತಿಳ್ಕೊಂಡು ಅನುಭವದ ಮೇಲೆ, ತರ್ಕದ ಮೇಲೆ ಒಂದು ನಿರ್ದಿಷ್ಟ
ನಿರ್ಣಯವನ್ನು ಕೊಡುವಂಥದ್ದು. ಅದಕ್ಕೆ ಅನುಭವ ವೇದ್ಯ ಅಥವಾ ವಿಚಾರ ಪ್ರಧಾನವಾದ ಶಾಸ್ತ್ರ ಅಂತ ಹೇಳ್ಬೋದು. ಇನ್ನು ಪ್ರಯೋಗ ಸಿದ್ಧ. ಹಲವರು ಸಮಾಜಶಾಸ್ತ್ರಜ್ಞರು ಹಲವು ರೀತಿಯ ಪ್ರಯೋಗಗಳನ್ನು ಮಾಡ್ತಾರೆ ಮಾನವ ಸಮಾಜದ ಮೇಲೆ. ಹಾಗೆ ಮಾಡುವ ಮೂಲಕ ಒಂದು ನಿರ್ದಿಷ್ಟ ನಿರ್ಣಯವನ್ನು ಕಂಡುಕೊಳ್ತಾರೆ. ಈಗ ಉದಾಹರಣೆಗೆ ನೀವು ತರಗತಿಯಲ್ಲಿ ಯಾವ ಶಿಕ್ಷಕರು ಇಲ್ಲದೇ ಇದ್ದಾಗ ಹೇಗೆ ಕೂತ್ಕೊಳ್ತೀರಿ, ಹೇಗಿರ್ತೀರಿ? ಒಮ್ಮೆ ವಿಚಾರ ಮಾಡಿ. ಅದೇ ಶಿಕ್ಷಕರು ಇದ್ದಾಗ ನಿಮ್ಮ ವರ್ತನೆ ಹೇಗಿರ್ತದೆ ತರಗತಿಯ ಒಳಗೆ, ಇದೊಮ್ಮೆ ವಿಚಾರ ಮಾಡಿ. ಇನ್ನೊಂದು ಅಂತಂದರೆ, ತರಗತಿಯ ಒಳಗೆ ನಿಮ್ಮನ್ನು ಕಳಿಸುವಾಗ ನಾವು ಹೇಳಿ ಕಳಿಸಿರ್ತೇವೆ ಏನಂತ, ನಿಮ್ಮ ತರಗತಿಗೆ CC ಕ್ಯಾಮರಾ ಹಾಕಿದ್ದೇವೆ, ನಾವು ಇಲ್ಲಿ ಕುಳಿತು ನೀವು ಹೇಗೆ ವರ್ತಿಸ್ತೀರಿ ಅಂತ ನೋಡ್ತೇವೆ ಅಂತ ಹೇಳಿ ಕಳಿಸಿದ್ದೇವೆ ಅಂತ ಇಟ್ಕೊಳ್ಳಿ. ಆಗ ನಿಮ್ಮ ವರ್ತನೆ ಹೇಗಿರ್ತದೆ? ಈ ರೀತಿಯಾಗಿ ಇಂಥ ಪ್ರಯೋಗಗಳನ್ನು ಮಾಡಿ ಒಂದು ನಿರ್ಣಯವನ್ನು ಕಂಡುಕೊಳ್ತಾರೆ ಸಮಾಜಶಾಸ್ತ್ರಜ್ಞರು. ಹಾಗಾಗಿ ಅವುಗಳನ್ನು ಕಂಡುಕೊಂಡ ಮೇಲೆ ಅವುಗಳಿಗೆ ಸಂಖ್ಯಾಶಾಸ್ತ್ರದ ಸಹಾಯದಿಂದ, ನೀವು ಕೇಳಿದ್ದೀರಿ ಪೈನಕ್ಷೆ ಇತ್ಯಾದಿಗಳನ್ನು, ಸ್ತಂಭಾಲೇಖ ಇತ್ಯಾದಿಗಳನ್ನು ಮಾಡಿ ಒಂದು ನಿರ್ದಿಷ್ಟ ನಿರ್ಣಯವನ್ನು ಕೊಡ್ತಾರೆ. ಹಾಗಾಗಿ ಸಮಾಜಶಾಸ್ತ್ರದ ಅತಿ ಪ್ರಮುಖ ಸ್ವರೂಪದಲ್ಲಿ ಲಕ್ಷಣಗಳಲ್ಲಿ ಇದು ಒಂದು ಏನೆಂದರೆ, ಇದು ಪ್ರಯೋಗ ಸಿದ್ಧವೂ ಹೌದು, ಜೊತೆಗೆ ಅನುಭವ ಹಾಗೂ ವಿಚಾರಗಳ ಆಧಾರದ ಮೇಲೆ ನಿರ್ದಿಷ್ಟ ನಿರ್ಣಯವನ್ನು ಕಂಡುಕೊಳ್ಳುವಂಥ ಒಂದು ಚಂದದ ಶಾಸ್ತ್ರವೂ ಹೌದು. ಹೀಗೆ ಸಮಾಜಶಾಸ್ತ್ರವು ಪ್ರಯೋಗ ಸಿದ್ಧ, ಅನುಭವ ವೇದ್ಯ ಮತ್ತು ವಿಚಾರ ಪ್ರಧಾನವಾದ ಶಾಸ್ತ್ರವಾಗಿದೆ. ಸೋಷಿಯಾಲಜಿ ಈಸ್ ಆ್ಯನ್ ಎಂಪಿರಿಕಲ್ ಸೈನ್ಸ್, ನಾಟ್ ಅ ರ್ಯಾಷನಲ್ ಸೈನ್ಸ್. ಇವಿಷ್ಟು ಸಮಾಜಶಾಸ್ತ್ರದ ಸ್ವರೂಪ ಲಕ್ಷಣಗಳು. ಒಟ್ಟು 8 ಅಂಶಗಳನ್ನು ನಾವು ನೋಡಿದ್ವಿ. ಈ 8 ಅಂಶಗಳನ್ನು ವಿವರಿಸುವಂಥ ಸಂದರ್ಭ ನಿಮಗೆ ಬರ್ತದೆ. ಅಂದರೆ ಇಲ್ಲಿ ಸಮಾಜಶಾಸ್ತ್ರದ ಯಾವುದಾದರೂ ಒಂದು ಲಕ್ಷಣವನ್ನು ಬರೆಯಿರಿ, 1 ಅಂಕದ ಪ್ರಶ್ನೆ. ಯಾವುದಾದರೂ 2 ಲಕ್ಷಣಗಳನ್ನು ಬರೆಯಿರಿ, 2 ಅಂಕದ ಪ್ರಶ್ನೆ. ಸಮಾಜಶಾಸ್ತ್ರದ ಯಾವುದಾದರೂ 5 ಲಕ್ಷಣಗಳನ್ನು ವಿವರಿಸಿ, 5 ಅಂಕದ ಪ್ರಶ್ನೆ. ಸಮಾಜಶಾಸ್ತ್ರದ ಲಕ್ಷಣಗಳನ್ನು ವಿವರಿಸಿ, 10 ಅಂಕದ ಪ್ರಶ್ನೆ. ಹೀಗೆ ಇದೊಂದು ವಿಚಾರವನ್ನು ನೀವು ಸರಿಯಾಗಿ ಮನದಟ್ಟು ಮಾಡಿಕೊಂಡ್ರೆ ನೀವು 10 ಅಂಕಗಳವರೆಗೆ ಸುಲಭವಾಗಿ ಪಡ್ಕೊಳ್ಬೋದು. ಹಾಗಾಗಿ ಈ ಅಂಶಗಳನ್ನು, ಈ ಪಾಯಿಂಟ್ಸ್ಗಳನ್ನು ಸರಿಯಾಗಿ ನೆನಪಿಟ್ಕೊಂಡು ಅದಕ್ಕೆ ವಿವರಣೆ ಹೇಗೆ ಬರ್ತದೆ ಅನ್ನೋದನ್ನು ಪುಸ್ತಕ ಓದಿ ತಿಳ್ಕೊಳ್ಳಿ. ಅಲ್ಲಿಯೂ ಸಂದೇಹವಿದ್ದರೆ ನಿಮ್ಮ ಉಪನ್ಯಾಸಕರನ್ನು ಕೇಳಿ ತಿಳ್ಕೊಳ್ಳಿ. ಇವತ್ತು ಇಂಗ್ಲೀಷ್ ಮೀಡಿಯಂನಲ್ಲಿ ನಾನು ಪಾಯಿಂಟ್ಸ್ಗಳಷ್ಟನ್ನೇ ಹೇಳಿದ್ದೇನೆ, ವಿವರಣೆಯನ್ನು ಕೊಟ್ಟಿಲ್ಲ. ನೀವು ನಿಮ್ಮ ಉಪನ್ಯಾಸಕರ ಹತ್ರ ಇಂಗ್ಲೀಷ್ ನೋಟ್ಸನ್ನು ಪಡ್ಕೊಂಡು ಅವರ ಹತ್ರ ಆ ಪಾಠವನ್ನು ವಿಚಾರ ಮಾಡಿ ಕಲಿತುಕೊಂಡು ಅಂಶಗಳನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ನೀವೆಲ್ಲ ಸಾಮಾನ್ಯವಾಗಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇದ್ದೀರಿ. ಸ್ಯಾಮ್ಯುಯಲ್ ಜಾನ್ಸನ್ ಒಂದು ಕಡೆ ಏನು ಹೇಳ್ತಾನೆ ಅಂದರೆ, ಗ್ರೇಟ್ ವರ್ಕ್ಸ್ ಆರ್ ನೆವರ್ ಡನ್ ಬೈ ಸ್ಟ್ರೆಂಗ್ತ್ ಬಟ್ ಬೈ ಪರ್ಸಿವರೆನ್ಸ್. ಸತತ ಶ್ರಮದಿಂದಲೇ ಶ್ರೇಷ್ಠ ಸಾಧನೆಗಳು ಆಗಿವೆಯೇ ಹೊರತು ಶಕ್ತಿಯಿಂದ ಅಲ್ಲ. ಹಾಗಾಗಿ ನಾನು ಪರೀಕ್ಷೆ ಹಿಂದಿನ ದಿವಸ ಏನೋ ಒಂದು ಮಾಡಿ ಬರೆದು ಪಾಸಾಗಿಬಿಡ್ತೇನೆ ಅನ್ನುವಂತಿಲ್ಲ. ನಾನು ಎಲ್ಲರಿಗಿಂತ ಬಲಿಷ್ಠನಾಗಿದ್ದೇನೆ, ನನಗೇನು ಇದೆಲ್ಲ ಲೆಕ್ಕ ಅಲ್ಲ ಅನ್ನುವಂತಿಲ್ಲ. ಸತತ ಪ್ರಯತ್ನ ಮಾಡಿ. ಯಾವಾಗ ಕಲಿಸಲಿಕ್ಕೆ ಆರಂಭಿಸಿದ್ದೇವೆಯೋ ಆವಾಗಿನಿಂದಲೇ ಪ್ರತಿದಿನದ ವಿಚಾರಗಳನ್ನು ಆ ಸಬ್ಜೆಕ್ಟ್ಗಳ ನೋಟ್ಬುಕ್ನಲ್ಲಿ ಬರ್ಕೊಳ್ಳಿ. ಬಂದ ಸಂದೇಹಗಳನ್ನು ಕೇಳಿ ಪರಿಹರಿಸ್ಕೊಳ್ಳಿ. ನೀವೊಬ್ಬ ಒಳ್ಳೆಯ ಸಾಧಕರಾಗಬೇಕು, ಒಳ್ಳೆಯ ಸಾಧನೆ ಮಾಡಿ ಸಮಾಜಕ್ಕೆ ನಿಮ್ಮದೇ ಆದ ಕೊಡುಗೆಗಳನ್ನು ಕೊಡುವಂಥ ಶ್ರೇಷ್ಠರ ಸ್ಥಾನದಲ್ಲಿ ನೀವು ನಿಲ್ಲಬೇಕು ಅಂತ ಆಶಿಸ್ತಾ ಇವತ್ತಿನ ಈ ಅವಧಿಗೆ ವಿರಾಮವನ್ನಿಡ್ತೇನೆ. ಮುಂದಿನ ಅವಧಿಯಲ್ಲಿ ಮತ್ತೆ ನಿಮ್ಮ ಭೇಟಿ. ಥ್ಯಾಂಕ್ ಯು.